ಸಿಂಹರಾಶಿ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಉಂಟಾಗ್ತಕ್ಕಂತಹ ದಿವಸ. ನಿಮಗೆ ಯಾವುದು ಫೋನ್ ಕರೆ ಬರಬಹುದು ಅಥವಾ ಇನ್ಯಾವುದೋ ಒತ್ತಡಗಳನ್ನು ನಿಮ್ಮ ಮೇಲೆ ಹೇರಬಹುದು. ಇದೆಲ್ಲವನ್ನು ಗಮನಿಸ್ಕೊಳ್ಬೇಕು. ಮೇಲಧಿಕಾರಿಗಳ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ವಾದ ವಿವಾದಗಳನ್ನು ಮಾಡಬೇಡಿ. ಅದು ನಿಮ್ಮ ಕೆಲಸಕ್ಕೆ ಕುತ್ತನ್ನು ತರಬಹುದು. ಎಚ್ಚರಿಕೆ ಅಂತಕ್ಕಂಥದ್ದಿರಬೇಕು. ಯಾವುದೇ ರೀತಿಯ ವಿಚಾರವನ್ನು ಚರ್ಚೆ ಮಾಡದೇ ಇದ್ದರೆ ಬಹಳ ಒಳ್ಳೆಯದಾಗಿರುವಂತಹ ದಿವಸ ಇದಾಗಿರುತ್ತೆ. ವಿದೇಶಿ ವಾಸಿಗಳಲ್ಲೂ ಕೂಡ ಕೆಲಸ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಿರಿಕಿರಿ ಆಗುತ್ತೆ. ಕೆಲಸವನ್ನು ಕಳ್ಕೊಳ್ತಕ್ಕಂತಹ ಪರಿಸ್ಥಿತಿ ಉದ್ಭವ ಆಗಬಹುದು ಅಥವಾ ನೌಕರಿಯಲ್ಲಿ ಅಸ್ಥಿರತೆ ಕಾಡಬಹುದು. ಯಾವತ್ತೂ ನನ್ನನ್ನು ಕೆಲಸದಿಂದ ತೆಗಿತಾರೋ ಅನ್ನುವಂತಹ ಒಂದು ಪರಿಸ್ಥಿತಿ ಕಾಡಬಹುದು ಅಂತ ಅರ್ಥ. ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಹಿಡಿತಾ ಇರಲಿ, ಇಲ್ಲದಿದ್ದರೆ ತೊಂದರೆಯನ್ನು ಮಾಡಿಕೊಳ್ತೀರಿ. ಯಾವುದೋ ಆವೇಶದಲ್ಲಿ ರೋಷದಲ್ಲಿ ಏನಾದರೂ ಮಾತಾಡಿಬಿಟ್ರೆ ಅದು ತೊಂದರೆಯಾಗತ್ತೆ. ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ ಅಥವಾ ಅನುಕೂಲ ಇರುವಂಥವರು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಪಾರಾಯಣವನ್ನು ಮಾಡಿಸಿ ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನು ನೋಡ್ತೀರಿ. ಅದರಲ್ಲಿ ಇವತ್ತು ಆಗತಕ್ಕಂತಹ ಬದಲಾವಣೆಯೂ ಕೂಡ ಮುಖ್ಯವಾದಂತಹ ಘಟ್ಟ ಅಂತ ಹೇಳಿ ಭಾವಿಸಬೇಕು. ನಿಮ್ಮ ಉದ್ಯೋಗ ಬದಲಾಗಬಹುದು, ಬಡ್ತಿ ಸಿಕ್ಕಬಹುದು ಅಥವಾ ಸಂಬಳ ಹೆಚ್ಚಾಗಬಹುದು. ಈ ರೀತಿ ಧನಾತ್ಮಕವಾದಂತಹ ಬದಲಾವಣೆಯನ್ನು ನೀವು ಕಾಣಲಿಕ್ಕೆ ಅವಕಾಶಗಳಿದೆ. ಮಾನಸಿಕವಾಗಿ ಮಾತ್ರ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಹೊರಗಿನ ಪ್ರಪಂಚಕ್ಕೆ ನೋಡುವಂಥವ್ರಿಗೆ ಏನೋ ಬದಲಾವಣೆ ಆಯಿತು, ಅನುಕೂಲ ಆಯಿತು ಅಂತ ಗೊತ್ತಾಗುತ್ತೆ. ಮಾನಸಿಕವಾಗಿ ಮಾತ್ರ ಹಾಗೇ ಇರ್ತೀರಿ. ಆ ಮಾನಸಿಕವಾದ ಬದಲಾವಣೆ ಬೇಕು. ಏನಿದೆಯೋ ಅದರಲ್ಲಿ ತೃಪ್ತಿಯನ್ನು ಪಡಬೇಕು. ಏನು ಸಿಕ್ತೋ ಅದು ನಮ್ಮದು ಅಂತ ಹೇಳಿ ಭಾವಿಸ್ಬೇಕು. ನಮ್ಮದಲ್ಲದೇ ಇರತಕ್ಕಂಥದ್ದಕ್ಕೆ, ನಮ್ಮ ಶಕ್ತಿಯನ್ನು ಮೀರಿ ಯೋಚನೆ ಮಾಡೋದಕ್ಕೆ ನಾವು ಅರ್ಹರ ಅಲ್ಲವ ಅನ್ನುವಂಥದ್ದನ್ನು ಯೋಚಿಸಬೇಕಾದಂಥದ್ದು. ಅತೃಪ್ತಿರೇವ ದಾರಿದ್ರ್ಯಂ ತೃಪ್ತಿರೇವ ಮಹದ್ಧನಂ ಮನಸ್ಸಿ ಚ ಪರಿಯಷ್ಟೇ ಕೋರ್ಥವಾನ್ ಕೋ ದರಿದ್ರಃ ಅಂತ ಶಾಸ್ತ್ರ ಹೇಳುತ್ತೆ. ನಮಗೆ ಏನಿದೆಯೋ ಅದರಲ್ಲಿ ನಾವು ತೃಪ್ತಿಯನ್ನು ಪಟ್ಟರೆ ಅದು ಶ್ರೀಮಂತಿಕೆ. ನಮಗೆ ಸಿಕ್ಕಲಿಲ್ವಲ್ಲ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇದ್ದರೆ, ಅದೇ ಒಂದು ವಿಚಾರದಲ್ಲಿ ನರಳ್ತಾ ಇದ್ದರೆ ಅದು ದಾರಿದ್ರ್ಯ. ನಮಗೆಲ್ಲವೂ ಇರುತ್ತೆ, ಇನ್ನೂ ಬೇಕು ಮತ್ತು ಬೇಕು ಅಂತಕ್ಕಂಥದ್ದಕ್ಕೆ ಮಿತಿ ಇಲ್ಲದೆ ಮುಂದೆ ಹೋದಾಗ ಅದು ದಾರಿದ್ರ್ಯವಾಗಿ ಪರಿಣಮಿಸ್ತಕ್ಕಂಥದ್ದಾಗತ್ತೆ. ನಿಮ್ಮ ಪಿತೃದೇವತೆಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅವರ ಅನುಗ್ರಹ ಆಶೀರ್ವಾದ ನಿಮಗೆ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ತುಲಾರಾಶಿ, ರಾಜಕಾರಣಿಗಳು ತಮ್ಮ ರಾಜತಾಂತ್ರಿಕತೆಯನ್ನು ಹೆಚ್ಚು ಮಾಡಿಕೊಳ್ತಕ್ಕಂಥದ್ದು, ತಮ್ಮ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಈ ದಿವಸ ವಿಶೇಷವಾಗಿ ಕಾಣುತ್ತೆ. ನಿಮ್ಮ ಪ್ರಾಮಾಣಿಕವಾದಂತಹ ಕೆಲಸಗಳೇನಿದೆ ಅದರಿಂದ ನಿಮಗೆ ಗೌರವ, ಸ್ಥಾನಬಲ ಇವೆಲ್ಲ ಹೆಚ್ಚಾಗುವಂಥದ್ದು. ಪ್ರಾಮಾಣಿಕತೆ ಇಲ್ಲದೆ ನೀವು ಏನೇ ಮಾಡಿದರೂ ಕೂಡ ಜನ ಎದುರಿನಲ್ಲಿ ನಿಮ್ಮನ್ನು ಹೊಗಳಬಹುದು, ಭಯದಿಂದ ನಿಮ್ಮನ್ನು ಹೊಗಳಬಹುದು. ಮನಃಪೂರ್ವಕವಾಗಿ ಪ್ರೀತಿಯಿಂದ ನಿಮ್ಮನ್ನು ಒಪ್ಪಿಕೊಳ್ತಕ್ಕಂತಹದ್ದು ಕಷ್ಟ ಸಾಧ್ಯವಾಗುತ್ತೆ. ನಿಮ್ಮೆಲ್ಲ ಕಾರ್ಯಗಳು ಸುಗಮವಾಗಿ ನಡೆಯುವಂತೆ ಕಾಣ್ತಕ್ಕಂಥದ್ದು. ಆದರೆ ಯಾವ ಕೆಲಸವೂ ಕೂಡ ಆಗೋದಿಲ್ಲ. ಎಚ್ಚರಿಕೆ ಇರಲಿ. ಯಾವುದೇ ಕಾರಣಕ್ಕೂ ಕೂಡ ಕ್ಷುಲ್ಲಕ ರಾಜಕಾರಣವನ್ನು ಮಾಡಬೇಡಿ. ನಿಮ್ಮ ಗೌರವಕ್ಕೆ ಅದು ಶೋಭೆಯನ್ನು ತರುವಂಥದ್ದಲ್ಲ. ಮೇಧಾ ದಕ್ಷಿಣಾಮೂರ್ತಿಯನ್ನು ಸ್ಮರಣೆ ಮಾಡಿ, ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ಉಪಾಸನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ವ್ಯಾವಹಾರಿಕವಾಗಿ ನಿಮ್ಮ ಮನಸ್ಸಿನಲ್ಲಿ ಹತ್ತಾರು ಆಲೋಚನೆಗಳು ಒಟ್ಟಿಗೆ ಬರತಕ್ಕಂತಹದ್ದು. ಯಾವುದನ್ನು ಮಾಡಬೇಕು, ಯಾವುದರಲ್ಲಿ ನಾನು ಗುರಿಯನ್ನು ತಲುಪಬೇಕು ಅಂತಕ್ಕಂಥದ್ದಾಗತ್ತೆ. ಆದರೆ ಯಾವುದೇ ತೀರ್ಮಾನಕ್ಕೂ ಬರೋಕ್ಕಾಗ್ದಲೇ ಗೊಂದಲವನ್ನು ಸೃಷ್ಟಿ ಮಾಡ್ಕೊಳ್ತೀರಿ. ಪ್ರಯೋಜನ ಏನು? ಇದು ಬಹಳ ಮುಖ್ಯವಾಗುತ್ತೆ. ಮನೆಯಲ್ಲಿ ಹಿಂದೆ ಖರೀದಿ ಮಾಡ್ತಕ್ಕಂತಹ ವಸ್ತುವಿನ ಬಗ್ಗೆ ತಿಳಿದು ಕೋಪ ಬರುತ್ತೆ. ಮನೆಯಲ್ಲಿ ಮಾತೆಯರು ಯಾವುದೋ ಆ ಸಂದರ್ಭಕ್ಕೆ ಅನುಗುಣವಾದಂತಹ ಪದಾರ್ಥವನ್ನು ಕೊಂಡುಕೊಂಡಿಟ್ಟಿರ್ತಾರೆ, ನಿಮ್ಮ ಗಮನಕ್ಕೆ ತಂದಿರೋದಿಲ್ಲ. ಯಾವುದೋ ವಿಷಯದಲ್ಲಿ ನಿಮಗೆ ಅದು ಗೊತ್ತಾಗತ್ತೆ, ಸಿಟ್ಟಿಗೆ ಹೇಳ್ತೀರಿ. ಅವರು ಮಾಡಿದ್ದು ತಪ್ಪು ಅನ್ನುವಂತಹ ವಾದ ನಡೆಯುತ್ತೆ. ತಪ್ಪಿರಬಹುದು, ಆದರೆ ಯಾವ ಮಟ್ಟದಲ್ಲಿ ಅದು ಅಂತಂದರೆ ದೊಡ್ಡದಾಗಿ ಜಗಳಕ್ಕೆ ಕಾರಣವಾಗುತ್ತೆ. ನಿಮ್ಮ ಕೋಪದಿಂದ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ತಾಳ್ಮೆಯಿಂದ ಇದ್ದರೆ ಬಹಳ ಒಳ್ಳೆಯದು. ಕೋಪದಿಂದ ಅನಾಹುತಕ್ಕೆ ಕಾರಣವಾಗುತ್ತೆ ಎನ್ನುವಂಥದ್ದು ಗೊತ್ತಿರಲಿ. ಭಗವಂತನ ವಿಶೇಷವಾದಂತಹ ಅವತಾರಗಳನ್ನು, ಅದರಲ್ಲೂ ದಶಾವತಾರವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.